ಪ್ರತಿಭಟನೆ ಅಲ್ಲ, ರಾಜ್ಯಪಾಲರ ಒಂದು ರಾಜಭವನ, ರಾಜಕೀಯ ಭವನ ಆಗಬಾರ್ದು. ಅದನ್ನು 2-3 ದಿವಸದಲ್ಲಿ ರಾಜಭವನ ಮುತ್ತಿಗೆ ಹಾಕೋ ಮೂಲಕ ನಾನು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀನಿ. ಖಂಡಿತ ಇದು ನಿಮಗೆ ಹೇಳೋದಾದರೆ ಬಹಳ ಜನ ಎಲ್ಲ ಪಕ್ಷದಲ್ಲೂ ಕಾಯಂ ಆಗಿ ಅಗ್ರಹಾರದಲ್ಲಿ ಇರಬೇಕಾದವ್ರು ಇದ್ದಾರೆ, ಭಾಳ ಬುದ್ಧಿವಂತಿಕೆಯಿಂದ ಉಳ್ಕೊಂಡಿದ್ದಾರೆ. ಎಲ್ಲರೂ ಜೈಲಿಗೆ ಹೋಗ್ಬೇಕಾದವರು ಎಲ್ಲ ಪಾರ್ಟಿಲೂ ಇದ್ದಾರೆ, ಭಾಳ ಬುದ್ಧಿವಂತಿಕೆಯಿಂದ ತಾವು ಭಾಳ ನಮ್ಮನ್ನು ಬಿಟ್ಟಿಲ್ಲ, ಹರಿಶ್ಚಂದ್ರ ನಾವೇ ಭಾಳ ಆದರ್ಶ ಅಂತ ಎಲ್ಲರ ಕಾಲದಲ್ಲೂ ಲೂಟಿ, BDA ಲೂಟಿ, ಮೂಡ ಲೂಟಿ, ಎಲ್ಲ ಲೂಟಿ ಮಾಡಿದ್ದಾರೆ. ಇದೆಲ್ಲವನ್ನು ಕನಿಷ್ಠ 25 ವರ್ಷದ ಸಮಗ್ರ ಈ ಮೂಡ BDA ಇದೆಲ್ಲವನ್ನು ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ. ಯಾರ್ಯಾರು ಹೊರಗೆ ಬರ್ತಾರೆ ಅವರೆಲ್ಲ ಜೈಲಿಗೆ ಹೋಗಬೇಕಾಗುತ್ತೆ. ಇದು ಮಾಡಲೇಬೇಕಾಗುತ್ತೆ. ಮಾಡಿದ್ರೆ ನ್ಯಾಯ ದೊರಕುತ್ತೆ. ಪ್ರತಿಭಟನೆ ಅಲ್ಲ, ರಾಜ್ಯಪಾಲರ ಒಂದು ರಾಜಭವನ, ರಾಜಕೀಯ ಭವನ ಆಗಬಾರ್ದು. ಅದನ್ನು 2-3 ದಿವಸದಲ್ಲಿ ರಾಜಭವನ ಮುತ್ತಿಗೆ ಹಾಕೋ ಮೂಲಕ ನಾನು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀನಿ. ಖಂಡಿತ ಇದು ನಿಮಗೆ ಹೇಳೋದಾದರೆ ಬಹಳ ಜನ ಎಲ್ಲ ಪಕ್ಷದಲ್ಲೂ ಕಾಯಂ ಆಗಿ ಅಗ್ರಹಾರದಲ್ಲಿ ಇರಬೇಕಾದವ್ರು ಇದ್ದಾರೆ, ಭಾಳ ಬುದ್ಧಿವಂತಿಕೆಯಿಂದ ಉಳ್ಕೊಂಡಿದ್ದಾರೆ. ಎಲ್ಲರೂ ಜೈಲಿಗೆ ಹೋಗ್ಬೇಕಾದವರು ಎಲ್ಲ ಪಾರ್ಟಿಲೂ ಇದ್ದಾರೆ, ಭಾಳ ಬುದ್ಧಿವಂತಿಕೆಯಿಂದ ತಾವು ಭಾಳ ನಮ್ಮನ್ನು ಬಿಟ್ಟಿಲ್ಲ, ಹರಿಶ್ಚಂದ್ರ ನಾವೇ ಭಾಳ ಆದರ್ಶ ಅಂತ ಎಲ್ಲರ ಕಾಲದಲ್ಲೂ ಲೂಟಿ, BDA ಲೂಟಿ, ಮೂಡ ಲೂಟಿ, ಎಲ್ಲ ಲೂಟಿ ಮಾಡಿದ್ದಾರೆ. ಇದೆಲ್ಲವನ್ನು ಕನಿಷ್ಠ 25 ವರ್ಷದ ಸಮಗ್ರ ಈ ಮೂಡ BDA ಇದೆಲ್ಲವನ್ನು ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ. ಯಾರ್ಯಾರು ಹೊರಗೆ ಬರ್ತಾರೆ ಅವರೆಲ್ಲ ಜೈಲಿಗೆ ಹೋಗಬೇಕಾಗುತ್ತೆ. ಇದು ಮಾಡಲೇಬೇಕಾಗುತ್ತೆ. ಮಾಡಿದ್ರೆ ನ್ಯಾಯ ದೊರಕುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.